ತೆಲುಗಲ್ಲಿ ಎಷ್ಟು ಫಿಲಂ ಮಾಡಿದೀರಾ ನೀವು? ಇಲ್ಲ ಸರ್, ನಾನು ಆಕ್ಚುಲಿ ಯಾವ್ದು ಮೂವಿ ಮಾಡಿಲ್ಲ. Okay. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್. ಯಾರು ತುಳಿಯಕ್ಕೇನು ಪ್ರಯತ್ನ ಪಡ್ಲಿಲ್ವಾ ಇಲ್ಲಿ ಕನ್ನಡದಲ್ಲಿ? ಕನ್ನಡದಲ್ಲಿ ತುಳಿಯಕ್ಕೇನು ಪ್ರಯತ್ನ ಪಡ್ಲಿಲ್ವಾ ನಿಮ್ಮನ್ನ? ಇಲ್ಲ ಸರ್. ಬೆಳೀತಾ ಇದಾರೆ ಅಂದ್ರೆ ತುಳಿತಾರೆ ಕನ್ನಡದವ್ರು ಅಂತ ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ. ಯಾರು? ನೀವು? ನಾನಾ? ಹೌದು, ನೀವೇ ಹೇಳಿದ್ದು ಕನ್ನಡಿಗರು ತುಳಿತಾರೆ ಬೆಳೆಸಲ್ಲ ಅಂತ. ನೀವೇ ಈ ಒಂದು ಇಂಟರ್ವ್ಯೂನಲ್ಲಿ ಅವಾಗ ಹೇಳಿದ್ದು. ಈಗ ಇದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ಒಂದು ಸಾಂಗ್ ಮಾಡೋದಕ್ಕೆ ಒಪ್ಕೊಂಡಿದ್ದೀರಾ, ಖುಷಿ ವಿಷಯನೇ. ಆದ್ರೆ ನೀವು ಅವತ್ತು ಕನ್ನಡದ ಬಗ್ಗೆ ಮಾತಾಡಿದ್ದಕ್ಕೆ ತುಂಬಾ ಬೇಜಾರಾಗಿತ್ತು. ನೀವೇನೇ ಹೇಳಿ ಅಲ್ಲಿರ್ತಕ್ಕಂಥ ಒಬ್ರು ಪತ್ರಕರ್ತರು ಸಕ್ಕತ್ತ ಕ್ವಶನ್ ಕೇಳಿದ್ದಾರೆ, ಹಳೆದನ್ನೆಲ್ಲ ನೆನ್ಪಿಡ್ಕೊಂಡೇ ಸಕ್ಕತ್ತ ಕ್ವಶನ್ ಕೇಳಿದ್ದಾರೆ. ಇವ್ರಿಗೆ ಕರೆಕ್ಟ್ ಆಗಿ ಆಗಿದೆ. ಅಲ್ಲ ಮೇಡಮ್, ನಾನ್ ನಿಮಗ್ ಕೇಳೋದೇನು ಅಂದ್ರೆ, ಇದೇ ಕನ್ನಡಿಗರಿಂದ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ತಗೊಂಡು ನೀವು ಬೆಳೆದು ಅವಾಗ ಕನ್ನಡಿಗರು ಬೆಳೆಸಲ್ಲ, ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ ನೀವೇ ಅಲ್ವಾ? ತಪ್ಪು ನಿಮ್ದೆಲ್ಲ ಬಿಡಿ ಮೇಡಮ್. ನಮ್ ಜನ ಸುಳ್ಳು ಹೇಳೋರ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾರೆ ಅಂತ ಗೊತ್ತು. ಇದೇ ರೀತಿ ಕನ್ನಡದಲ್ಲಿ ಬೆಳೆದು ಕನ್ನಡದ ಅನ್ನ ತಿಂದು ಬೇರೆ ಕಡೆ ಹೋಗಿ ಕನ್ನಡದ ಬಗ್ಗೆ ಗೌರವನೇ ಇಲ್ಲದೆ ಮಾತಾಡೋರು ತುಂಬಾ ಜನ ಇದಾರೆ ಇಲ್ಲಿ. ಎಂತೆಂತ ಅಂತ ಅಣ್ಣವ್ರ ಬಗ್ಗೆನೆ ಒಂದು ಕಿಂಚಿತ್ತು ಅಯ್ಯೋ ಬಿಡು ಅಂತ ಹೇಳಲ್ವಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ನಾನು ಆಕ್ಚುಲಿ ನಿಮ್ಮ ಬಗ್ಗೆ ಏನು ಹೇಳಿರ್ಲಿಲ್ಲ, ಸೊ ನೋಡ್ಕೊಂಡು ಮಾತಾಡಿ. ಬಟ್ ಸ್ಟಿಲ್ ನೀವು ಈ ಥರದೊಂದು ಮಾತು ಹೇಳಿದ್ರಿ, ಬಿಕಾಸ್ ನಾನು ತುಂಬ ರೆಸ್ಪೆಕ್ಟ್ಫುಲ್ಲಿನೇ ಮಾತಾಡಿಸ್ತಾ ಇದ್ದೀನಿ. ಈ ವಿಡಿಯೋವನ್ನ ನೋಡಿದ್ಮೇಲೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲ ಹುಡುಗರು ಕಳ್ಳನ ಮಕ್ಕಳೇ ಅಂತೆ ನೋಡಿ ಅಮ್ಮ ಹೇಳೋದನ್ನ. ಆ ಆಂಕರ್ ಅಷ್ಟು ತಾಳ್ಮೆಯಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅವ್ರಿಗೆ ನೀವು ಇನ್ಕ್ಲೂಡಿಂಗ್ ಯು ಎಲ್ಲರೂ ಕಳ್ಳನ ಮಕ್ಕಳೇ ಅಂತ ಹೇಳ್ತೀರಾ. ಇವ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.